ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಆಫ್ ಶಂಕರ್ ಡ್ರೀಮ್ ಬ್ಲಾಗ್ಸ್. ಇವತ್ತಿನ ಬ್ಲಾಗ್ಗೆ ನಿಮಗೆಲ್ಲರಿಗೂ ಬ್ಯೂಟಿಫುಲ್ ಸುಸ್ವಾಗತ. ಆ್ಯಂಡ್ ಸಖತ್ತಾಗಿ ರೆಡಿ ಆಗಿದ್ದೀನಿ. ಇವತ್ತು ಅದೇ ನಾನು ಮೊನ್ನೆ ಹೇಳ್ದಂಗೆ ಇವತ್ತು ಶಾಪಿಂಗ್ ಹೋಗ್ಬೇಕು. ಶುಕ್ರವಾರ ಅಂತ ಹೇಳಿದ್ನ, ಇದು ಸೋಮವಾರ ಅಂತ ಹೇಳಿದ್ನಲ್ಲ. ಆ್ಯಂಡ್ ಶಾಪಿಂಗ್ ಹೋಗ್ಬೇಕು. ಈ ಕಡೆ ನಮ್ಮ ಅಕ್ಕ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ, ನಾನಂತೂ ಶಿಸ್ತಾಗಿ ರೆಡಿ ಆಗಿದ್ದೆ. ಆಮೇಲೆ ಇವಾಗ ನಮ್ಮಮ್ಮ ಈ ಕಡೆ ದೇವ್ರ ಮನೇನ ಕ್ಲೀನ್ ಮಾಡೋಕ್ಕೆ ಹೇಳಿದ್ದಾರೆ ಗೈಸ್. ಅದನ್ನು ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ಬರ್ತೀನಿ. ಅಲ್ಲಿವರೆಗೂ ಬಿ ವೇಟಿಂಗ್ ಗೈಸ್. ವೆಲ್ಕಮಿಂಗ್ ಆಗಿದೆ. ಆ್ಯಂಡ್ ಇವಾಗ ಇವತ್ತು ನಮ್ಮ ಭಾವರು ಆ್ಯಂಡ್ ಅವರಮ್ಮ ಆ್ಯಂಡ್ ಅವ್ರ ಅಕ್ಕ ಆ್ಯಂಡ್ ಇನ್ನೊಬ್ರು ಯಾರೋ ಬರ್ತೀನಿ ಅಂತ ಹೇಳಿದರು, ನೋಡೋಣ. ಆ್ಯಂಡ್ ಈ ಕಡೆ ನಮ್ಮ ಆಂಟಿ ಆ್ಯಂಡ್ ಯಕ್ಷಾ ಬರ್ತೀನಿ ಅಂತ ಹೇಳಿದರು. ಯಕ್ಷಾ ಬಂದರೆ ಬರ್ತಾರೆ, ಇಲ್ಲಾಂದರೆ ಇಲ್ಲ. ಆ್ಯಂಡ್ ನಮ್ಮ ಮನೇಲಿ ನಾನು, ನಮ್ಮಮ್ಮ, ನಮ್ಮಪ್ಪ ಆ್ಯಂಡ್ ನಮ್ಮ ಮನೆ ತಕ್ಕ ನಮ್ಮ ಐಶಕ್ಕೆ ಅದು ಕೆಲಸ ಐತೆ ಅಂತ ನಾನು ಎಷ್ಟು ಸಲ ಹೇಳಿದೆ, ರಜಾ ಹಾಕು ಅಂತ. ಆರಾಯ್ತಲ್ಲ. ಆ್ಯಂಡ್ ನೋಡುವ, ಇವತ್ತಿನ ವ್ಲಾಗ್ಸ್ ತುಂಬ ಖುಷಿಯಾಗಿ ಹೋಗ್ಲಿ ಗೈಸ್. ಆ್ಯಂಡ್ ಅಲ್ಲಿ ಮದುವೆ ಗಂಡು ಬರ್ತಾರೆ. ಆ್ಯಂಡ್ ಮದುವೆ ಗಂಡನ್ನ ತೋರಿಸ್ತೀನಿ. ಸಕ್ಕತ್ತಾಗಿ ರೆಡಿ ಆಗಾರಂದ್ರೆ ಹಂಗಿಂಗ್ ರೆಡಿ ಆಗಿಲ್ಲ ನೋಡಿ. ದೋಸೆ ಸುಡ್ತಾರೆ. ಆ್ಯಂಡ್ ಮದುವೆ ಗಂಡು ಇವಾಗ ಬಂದು ಅವ್ರನ್ನ ನೋಡಬೇಕು. ಮದುವೆ ಗಂಡಿಗೆ ದೋಸೆ ಸುಡ್ತಾ ಇದ್ದಾರೆ. ಅದು ಅಂದರೆ ಮದುವೆ ಗಂಡು ಮಗ ಹೆಂಗೈತೆ ಹಂಗೆ ಸುಟ್ಟಿದ್ದಾರೆ. ಚೂರು ವೈಟು ಅಲ್ಲಲ್ಲೋ ಹಂಗೆ ಸುಟ್ಟಿದ್ದಾರೆ ನೋಡಿ. ನಮ್ಮ ಅಪ್ಪ ಬಂದು ನಮ್ಮಮ್ಮ ಹೂವು ತಗೊಂಬಂದ್ಬಿಟ್ಟಾರೆ ಗಾಯ್ಸ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಎಂತ ಲವ್ ನೋಡಿ ನಮ್ಮ ಅಮ್ಮನ ಮೇಲೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಎಂತ ಲವ್ ನೋಡಿ ನಮ್ಮ ಅಮ್ಮನ ಮೇಲೆ. ಅಂಡ್ ಈ ಕಡೆ ನಮ್ಮ ಅಕ್ಕ ರೆಡಿ ಆಗ್ತಿದ್ದಾರೆ. ಇವ್ರು ಬರ್ತಾರೆ ನಮ್ಮ ಮನೆ ತಕ. ಅಂಡ್ ಮೇಡಮ್ ಓಹೋ ಮೇಡಮ್ ಮಕ್ಕ ತೋರ್ಸಿ ಮೇಡಮ್. ನೀವು ತುಂಬಾ ಫೇಮಸ್ ಆಗ್ಬಿಟ್ಟಿದ್ದೀರಾ ಓದ್ ಬ್ಲಾಗ್ ಅಲ್ಲಿ. ಅಂಡ್ ಈ ಕಡೆ ಸೆಲ್ಫಿ ಸ್ಟಿಕ್ಕು ಎಲ್ಲ ರೆಡಿ ಆಗಿದ್ದಾರೆ. ಇನ್ನು ನಮ್ಮ ಭಾವರು ಬಿಟ್ಟಿಲ್ಲ. ಆ್ಯಂಡ್ ನಾವು ಅಂದರೆ ಬಿಟ್ಟಿಲ್ಲ ಅಂದರೆ ಅವರು ಕಾರ್ ಹತ್ತಿ ಡ್ರೈವಿಂಗ್ ಮಾಡ್ಕೊಂಬರ್ಬೇಕಲ್ಲ, ಅದಕ್ಕೆ ಅವರು 8 o'clock or 9 o'clock ಬಿಡ್ತೀನಿ ಅಂತಿದ್ರು. ನಾವು 9 o'clock ಹಂಗೆ ಬಿಡೋಣ. ನಾವು ಇವಾಗ ಚಿಕ್ಕಪೇಟೆಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿ ಫುಲ್ ಹೋಗ್ತಾ ಇದ್ವಿ ಚಿಕ್ಕಪೇಟೆಗೆ ಹೋಗಿ ಮಾಡ್ಕೊಂಡು. ಬೇರನ್ ಸಿಲ್ಸ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಒಂದಿದ್ದಕ್ಕೆ ಟೈಮ್ ತೋರಿಸು. ಟೈಮ್ ಗೈಸ್, ಟೈಮ್ 11:29 ಕರೆಕ್ಟಾಗಿ 11:15 ಆಗೈತೆ. ಹೋಗ್ತಾ ಇದ್ದೀವಿ. ಆ್ಯಂಡ್ ನಾವೇನು ಕುಬೇರನ್ ಸಿಲ್ಕ್ ಸ್ಯಾರೀಸ್ಗೆ ಅಲ್ಲಿಗೆ ಹೋಗಿದ್ದು ಅಂದರೆ ನಮಗೆ ಮದುವೆಗೆ ಯಾರ್ಯಾರು ಬೇರೆಯವ್ರು ಕೊಟ್ಟಿರೋ ಆ್ಯಂಡ್ ನಾವು ಅವ್ರಿಗೆ ಕೊಡಬೇಕಾಯ್ತಲ್ಲ, ಅದಕ್ಕೆ ಹೋಗಿ ಬೇಗ ಯಾವ್ಯಾವ ಸೀರೆಸ್ ಬೇಕೋ ನಾವು ಸೆಲೆಕ್ಟ್ ಮಾಡ್ಕೊಂಡು ನಮಗಂತೂ ಅಲ್ಲಂತೂ ನನಗೆ ಸ್ವಲ್ಪ ಸಾಕಾಗಲಿಲ್ಲ. ಏನೋ ಫಸ್ಟ್ ಟೈಮ್ ಅಲ್ಲ, ಬೇಗ ಸೆಲೆಕ್ಟ್ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಎಲ್ಲ ಸೆಲೆಕ್ಟ್ ಮಾಡ್ತಾರೆ. ನಾನು ಕುತ್ಕೊಂಡು ಹಂಗೆ ನೋಡ್ತಿದ್ದೆ. ಆ್ಯಂಡ್ ಇಲ್ಲಂತೂ ಸ್ಯಾರೀಸ್ ಅಂತೂ ಸಕ್ಕತ್ತಾಗಿದೆ ಗೈಸ್. ಸಾಲ 2 ಸ್ಯಾರಿ ತೆಗ್ದವ್ರೆ, ಇನ್ನು ತೆಗಿತಾವ್ರಿ ಇವಾಗ. ಒಂದು ನಿಮಿಷ.
12-16 ಗೈಸ್ ಟೈಮ್. ವನಿತಕ್ಕ ಅಲ್ಲಿ ನೋಡೋದು, ಅಲ್ಲಿ ಕನ್ನಡ ಇಲ್ಲಿ ನೋಡು. ಆ್ಯಂಡ್ ಫೈನಲಿ ಇಲ್ಲೂ ಅಷ್ಟೇ ನಮ್ಮ ಅಕ್ಕಂಗೆ ಟೋಟಲಿ ಅವರು 3 ಸ್ಯಾರೀಸ್ ಕೊಡ್ಸಿದ್ರು. ಆ್ಯಂಡ್ ನಾವು ಅವ್ರಿಗೆ ಒಂದು ಸೂಟು ಆ್ಯಂಡ್ ನಾವಿನ್ನ 2 ಜೊತೆ ಬಟ್ಟೆ ಕೊಡಿಸ್ಬೇಕು. ಆ್ಯಂಡ್ ಸೀರೆ ಅಂತ ಇವಾಗಲೇ ರಿವೀಲ್ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ನಮ್ಮ ಅಕ್ಕ ಬೇಡ ಅಂದರು. ಅದಕ್ಕೋಸ್ಕರ ಆ್ಯಂಡ್ ಸಸ್ಪೆನ್ಸ್ ಆಗಿರಲಿ ಅಂದ್ಬಿಟ್ಟು. ಆ್ಯಂಡ್ ನೀವು ನೋಡ್ಬೇಕಂದ್ರೆ ಮದುವೆಗೆ ಬನ್ನಿ, ಅಲ್ಲೇ ನೋಡಿ ಸಕ್ಕತ್ತಾಗಿ ಸಸ್ಪೆನ್ಸ್ ಆಗಿರುತ್ತೆ. ಆ್ಯಂಡ್ ಸೀರೆ ಅಂತೂ ಸೂಪರ್ ಆಗಿದೆ ಆ್ಯಂಡ್ ರೀಸನಬಲ್ ಕಾಸ್ಟಲ್ಲೇ ನಮಗೂ ಸಿಕ್ಕಿದೆ. ಎಷ್ಟು ವರ್ಷ ಆಗೋಯ್ತು? 5 ವರ್ಷ ಆಯ್ತು. ನಂದು ಬ್ಲೇಸರ್ ಪ್ಯಾಕ್ ಆಗ್ತೈತೆ. ಓಕೆ ಓಕೆ ಪ್ಯಾಕ್ ಪ್ಯಾಕ್. ಓಕೆ ಫೋಲ್ಡ್ ಆಗಲ್ಲ, ಇಲ್ಲ ಫೋಲ್ಡ್ ಮಾಡಲ್ಲ ನಾವು. అది 650 రూపాయలు వాళ్ళు చెప్పింటారు, మనం మాట్లాడతాం, మీరు చూడండి. కేదారా నాకేదారా మొట్టೆ పప్సు ఓన్లీ తగంట ఆపెట్టి కొడుక ఏ పవన్ గా ಎಲ್ಲ ಅಲ್ಲೇ ಅವ್ರೆ ಮನೆ. ಹೇಯ್ ಹಾಯ್ ಆ್ಯಂಡ್ ಗೈಸ್ ಇದಿಷ್ಟು ಬ್ಯಾಗ್ ನಾವು ಮತ್ತು ನಮ್ಮ ಬಾವರು ಪರ್ಚೇಸ್ ಮಾಡಿದ್ದು ಬಟ್ಟೆ ಆ್ಯಂಡ್ ಇದೆಲ್ಲ. ಆ್ಯಂಡ್ ಈ ಕಡೆ ಇನ್ನೂ ಪರ್ಚೇಸ್ ಮಾಡ್ತಾನೆ ಇದ್ದಾರೆ. ಆ್ಯಂಡ್ ಇಷ್ಟು ಬ್ಯಾಗಲ್ಲಿ ಅವ್ರದ್ದು ಯಾವುದು ನಮ್ದು ಯಾವುದು ಇವು 2 ಸಪ್ರೇಟ್ ಮಾಡ್ಕೊಂಡು ನಾವು ಕ್ಯಾರಿ ಮಾಡ್ಕೊಂಡು ತೊಗೊಂಡೋಗ್ಬೇಕು. ನಮ್ಮಂತೂ ಸಾಕಾಗುತ್ತೆ ಗೈಸ್. ಇಲ್ಲಿ ಬ್ಲೇಸರ್ ಅಂದರೆ ಕೋಟು. ಆ್ಯಂಡ್ ಈ ಕಡೆ ನಮ್ಮ ಬಾವಂದು ಪರ್ಪಲ್ ಕಲರ್ ತಂದಿರೋದು, ಇದು ನಮ್ಮ ಬಾವಂದು, ಇದು ನಂದು. ಆ್ಯಂಡ್ ಹಿಂಗೆ ಹ್ಯಾಂಗ್ ಮಾಡಿದ್ದೀವಿ. ಆ್ಯಂಡ್ ಅವರು ಹೇಳೋರು ಹ್ಯಾಂಗ್ ಮಾಡೋದಕ್ಕೆ. ಆ್ಯಂಡ್ ಇವಾಗ ಬಂದ ಮನೆಗೆ ಟೈಮು. ಆ್ಯಂಡ್ ಟೈಮ್ ಎಷ್ಟಾಗೈತೆ ಅಂತಂದರೆ ನೋಡಿಲ್ಲ, ಒಂದು 9 o'clock ಆಗಿರ್ಬೋದು, 9 or 8 o'clock ಆಗಿರ್ಬೋದು ಅನ್ಸುತ್ತೆ. ಅಷ್ಟು ಓಡಾಡಿ ನಮಗೆ ತಲೆ ನೋವಾಗೋಯ್ತು ಗೈಸ್, ಅಷ್ಟು ತಲೆನೋವು. ಆ್ಯಂಡ್ ನೀವು ನೋಡಿ ಇವಾಗ ಫೈನಲಾಗಿ ಹೆಂಗಿದೆ, ಸಖತ್ತಾಗಿದೆಯಾ. ಈ ಕಡೆ ಸ್ಯಾರೀಸು ಎಲ್ಲ ತಂದಿದ್ದೀವಿ. ಆ್ಯಂಡ್ ನಾಳೆ ಮಿನಿ ಬ್ಲಾಗಲ್ಲಿ ಬೇಕಂದ್ರೆ ಹಾಕ್ತೀನಿ. ಬ್ಲಾಗ್ ಎಂಡ್ ಮಾಡುವಂಥ ಸಮಯ. ಆ್ಯಂಡ್ 1 ನಿಮಿಷ ತೋರಿಸ್ಬಿಡ್ತೀನಿ ಎಲ್ಲರೂ. ಈ ಥರ ಫುಲ್ ಗಿಜಿ ಇರ್ತೈತೆ. ಆ್ಯಂಡ್ ಬ್ಲಾಗ್ ಎಂಡ್ ಮಾಡುವಂಥ ಸಮಯ. ಆ್ಯಂಡ್ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಹೋಗ್ಬೇಕು. ಟಾಟಾ, ಬಾಯ್ ಬಾಯ್.
ಸಿ ಯು ನೆಕ್ಸ್ಟ್ ವ್ಲಾಗು. ನೆಕ್ಸ್ಟ್ ಯಾವ್ಯಾವ ವ್ಲಾಗ್ ಬರುತ್ತೋ ಎಲ್ಲ ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ನಿಮ್ಮ ಮನೆ ಮಗನಾಗಿ ಬೆಳೆಸಿ.